ಮಹಾರಾಷ್ಟ್ರದಲ್ಲಿ ಮಹಾಯುತಿ ಭಾರಿ ಮುನ್ನಡೆಯನ್ನ ಗಳಿಸಿದೆ. ಇನ್ನೊಂದು ಕಡೆ ಎಂವಿ ಏನಿದೆ, ಈಗ ಸಿಎಂ ಆಯ್ಕೆ ಕಸರತ್ತೇನಿದೆ, ಈ ದೊಡ್ಡ ಗೆಲುವಿನ ನಂತರ ಮಹಾಯುತಿಗೆ ಫಡ್ನವೀಸ್ ಶಿಂದೆ ನಡುವೆ ಜೋರಾದಂತ ಸಿಎಂ ಗಾದಿಗೆ ಫೈಟ್. ಯಾರಿಗೆ ಒಲಿಯಲಿದೆ ಮತ್ತೆ ಮುಖ್ಯಮಂತ್ರಿ ಆಗುವಂತ ಭಾಗ್ಯ? ಮುಂಬೈನಲ್ಲಿ ನಾಳೆ ಬಿಜೆಪಿ, ಶಿವಸೇನೆ, ಎನ್ಸಿಪಿ ಶಾಸಕರ ಸಭೆ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಸಾಧ್ಯತೆ ಇದೆ. ಸಿಎಂ ರೇಸ್ನಲ್ಲಿ ಈಗ ನವೆಂಬರ್ 26ರಂದು ನೂತನ ಮುಖ್ಯಮಂತ್ರಿ ಪದಗ್ರಹಣದ ಸಾಧ್ಯತೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆದ್ದಿರುವಂಥದ್ದು ಬಹಳ ಮುಖ್ಯ ಇಲ್ಲಿ ಈ ಒಂದು ಮೈತ್ರಿಕೂಟದಲ್ಲಿ. ನವೆಂಬರ್ 26ರಂದು ಸರ್ಕಾರ ರಚನೆ ಮಾಡಲಿರುವಂಥ NDA ಮೈತ್ರಿಕೂಟ. ಮಹಾರಾಷ್ಟ್ರದಲ್ಲಿ ಈಗ ಸಿಎಂ ರೇಸ್ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಫಡ್ನವೀಸ್, ಇನ್ನೊಂದು ಕಡೆ ಶಿಂದೆ. ಇಲ್ಲಿ ಈ ಬಾರಿ ಬಿಜೆಪಿ ಗಳಿಸಿರುವಂಥ ಟೋಟಲ್ ಸೀಟ್ಗಳು 223 ಏನಿದೆ NDA, ಅದರಲ್ಲಿ ಆಲ್ಮೋಸ್ಟ್ 125ಕ್ಕಿಂತ ಹೆಚ್ಚಾಗಿ ಬಿಜೆಪಿ ಗೆಲುವನ್ನು ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗ್ತಾ ಇದೆ ಈಗ. ಬಹುತೇಕ ಅಲ್ಲಿ ಈ ಪ್ರಚಂಡವಾದಂಥ ಬಹುಮತ ಬರಬೇಕಾದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಬಿಜೆಪಿ ಗಳಿಸಿರುವಂಥ ಒಂದು ಓಟ್ ಏನಿದೆ ಅದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ ಏಕನಾಥ್ ಶಿಂದೆ, ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್, ಈಗಾಗಲೇ ಶಿಂದೆ ಸಿಟ್ಟಿಂಗ್ CM ಇರುವಂಥವ್ರು. ದೇವೇಂದ್ರ ಫಡ್ನವೀಸ್ ಇಬ್ಬರೂ ಕೂಡ ಈಗ ಬಿಜೆಪಿಗೆ ಒಂದು ಕ್ಲೈಮ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಯಾಕಂದರೆ ಈ ಬಾರಿ ಜನ ಅಷ್ಟರ ಮಟ್ಟಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ದೇವೇಂದ್ರ ಫಡ್ನವೀಸ್ಗೆ ಮಹಾರಾಷ್ಟ್ರ CM ಪಟ್ಟ ನೀಡುವಂತ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ರಾರಾಜಿಸುತ್ತಿರುವಂತಹ ಫಡ್ನವೀಸ್ ಫೋಟೋ. ಫಡ್ನವೀಸ್ ಮತ್ತೆ CM ಎಂದು ಫ್ಲೆಕ್ಸ್ ಹಾಕಿದಂತ ಬೆಂಬಲಿಗರು. ನಾಳೆ ನಡೆಯಲಿರುವಂತಹ ಮಹಾಯುತಿ ಮೀಟಿಂಗ್ ನತ್ತ ಈಗ ಎಲ್ಲರ ಚಿತ್ತ ಇದೆ. ನಾಳೆ ಬಿಜೆಪಿ, ಶಿವಸೇನೆ, NCP ಬಣ ಏನಿದೆ ಇವರ ಮೀಟಿಂಗ್ ಇದೆ. ಶಾಸಕಾಂಗ ಪಕ್ಷದ ನಾಯಕರು ಯಾರಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎಲ್ಲ ಕಡೆ ನೀವೀಗ ನೋಡ್ತಿರೋ ಹಾಗೆ ಮುಖ್ಯಮಂತ್ರಿ ಫಡ್ನವೀಸ್ ಅನ್ನೋ ಫ್ಲೆಕ್ಸ್ಗಳು ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಫಡ್ನವೀಸ್ ಮುಖ್ಯಮಂತ್ರಿ ಅನ್ನೋ ಹಾಗೆ. ಕಳೆದ ಬಾರಿ ಈ ಮೈತ್ರಿ ಸರ್ಕಾರ ರಚನೆ ಆಗಬೇಕಾಗಿತ್ತು, ಬಿಜೆಪಿ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಾಯಿತು, ಯಾಕಂದರೆ ಅಂಥ ಒಂದು ಸ್ಥಿತಿ ಇತ್ತು. ಆದರೆ ಈಗ ಬಿಜೆಪಿಯ ನಂಬರ್ಗಳು ಕೂಡ ಚೆನ್ನಾಗಿರುವಂತಹ ಕಾರಣ ಈಗ CM ಆಗಬೇಕು ಅನ್ನೋ ಒಂದು ಒತ್ತಾಸೆ ಇದ್ದೇ ಇರುತ್ತೆ. ಜೊತೆಗೆ ಒಂದು ಕ್ಲೈಮ್ ಕೂಡ ಮಾಡಬಹುದು. ಆ ಒಂದು ರೇಸ್ನಲ್ಲಿ ಈಗ ಫಡ್ನವೀಸ್ ಅವರು ಮುಂಚೂಣಿಯಲ್ಲಿದ್ದಾರೆ. ಆದರೆ ಇದಕ್ಕೆ ಶಿವಸೇನೆ, ಶಿಂದೆ ಬಣ ಹಾಗೆಯೇ NCP ಶಾಸಕರು ಏನು ಹೇಳ್ತಾರೆ ಅನ್ನೋದೀಗ ಸದ್ಯಕ್ಕಿರುವಂಥ ಪ್ರಶ್ನೆ. ಶಾಸಕಾಂಗ ಪಕ್ಷದ ನಾಯಕರು ಯಾರಾಗ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಇದೆ. ಒಂದು ದೊಡ್ಡ ಗೆಲುವಿನ ನಂತರ ಯಾವಾಗ ಹೆಚ್ಚಿನ ಒಂದು ಪ್ರಚಂಡ ಬಹುಮತ ಬರುತ್ತೋ ಆಗ ಸಮಸ್ಯೆಗಳು ಕೂಡ ಸ್ವಲ್ಪ ಹೆಚ್ಚಾಗೇ ಬರುತ್ತೆ. ಯಾಕಂದರೆ ಹೆಚ್ಚಿನ ಆಕಾಂಕ್ಷಿಗಳಿರ್ತಾರೆ. ಅವ್ರನ್ನ ಬ್ಯಾಲೆನ್ಸ್ ಮಾಡೋದು ಕೂಡ ಸವಾಲಾಗಿ ಹೋಗುತ್ತೆ. ಅದು ಕೂಡ ಮಹಾರಾಷ್ಟ್ರದಂಥ ರಾಜ್ಯದಲ್ಲಿ ಅದಿನ್ನೂ ಕೂಡ ದೊಡ್ಡ ಸವಾಲು. NDA ಮೈತ್ರಿಕೂಟ ಅಂದರೆ ಏನು ಮಹಾಯುತಿ ಸಿಕ್ಕಿರುವಂಥದ್ದು 224 ಸೀಟ್ಗಳು, ಆಲ್ಮೋಸ್ಟ್ 288 ಅಂತಂದರೆ ನೀವು ನೋಡ್ಬೋದು. ಒಂದು 52ಕ್ಕೆ ಅದು ಕೂಡ ಕಾಂಗ್ರೆಸ್ ಕಳೆದ ಬಾರಿಗಿಂತ ಒಂದು 15 ಸೀಟ್ಗಳು ಕಡಿಮೆ ಕಳ್ಕೊಂಡಿದೆ ಈ ಬಾರಿ. ಕಾಂಗ್ರೆಸ್ ಈಗ ಶರದ್ ಪವಾರ್ ಬಣ ಎಲ್ಲರೂ ಕೂಡ ಸೇರಿದರೂ ಕೂಡ ಆಗಿದ್ದೇ 52. ವಿಪಕ್ಷದಲ್ಲಿ ಕೂರುವಂಥ ಒಂದು ಅರ್ಹತೆಯನ್ನು ಕೂಡ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಮುಂಬೈನ 288 ಏನು 145 ಮ್ಯಾಜಿಕ್ ನಂಬರ್ ಇತ್ತು, ಅದನ್ನು ದಾಟಿ ಭಾಳ ಮುಂದಕ್ಕೆ 224 ಸೀಟನ್ನು ಈಗ ಮಹಾಯುತಿ ಗಳಿಸಿರೋದು. 224 ಈಗ ಆಲ್ಮೋಸ್ಟ್ ಈಗ ಫೈನಲ್ ಆಗ್ತಿರುವಂಥ ನಂಬರ್. 52 ಮಹಾವಿಕಾಸ್ ಅಗಾಡಿ, ಇನ್ನು ಇತರರು 12. ಇದು ಮಹಾರಾಷ್ಟ್ರದ ಸದ್ಯದ ಚಿತ್ರಣ.